ಎಸ್ಐಆರ್ ನಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟುಗಳಾಗ್ತಾ ಇರುವಂತದ್ದು. ಈಗ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ಎಸ್ಐಆರ್ ಸರಿ ಆಗ್ತಿಲ್ಲ ಅಂದ್ರೆ ಆಯೋಗ ಇದಕ್ಕೆ ಕ್ರಮವನ್ನ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಎಲ್ಒಗಳಿಗೆ ನಿರ್ದೇಶನ ನೀಡುವುದು ಚುನಾವಣಾ ಆಯೋಗ, ಹಾಗಾಗಿ ಕ್ರಮ ತಗೊಳ್ಬೇಕಾಗತ್ತೆ. ಒಂದಾದ್ಮೇಲೆ ಒಂದೊಂದು ಎಸ್ಐಆರ್ ನಲ್ಲಿ ಎಡವಟ್ಟುಗಳು ಅಕ್ರಮಗಳು ನಡೀತಾ ಇದೆ. ಎಸ್ಐಆರ್ ಸರಿ ಆಗ್ತಿಲ್ಲ ಅಂದಾಗ ಆಯೋಗ ಕ್ರಮ ತಗೋಬೇಕಲ್ವಾ? ಬಿಎಲ್ಒಗಳಿಗೆ ನಿರ್ದೇಶನ ನೀಡುವಂಥದ್ದು ಕೂಡ ಇದೇ ಚುನಾವಣಾ ಆಯೋಗ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಈ ರೀತಿಯಾಗಿ ಎಸ್ಐಆರ್ ವಿಚಾರವಾಗಿ ಜಾಗೃತಿ ವೇಳೆ ಫೋಟೋ ಹಾಕಬಾರದು ಅಂತ ಇದೆ. ಬಿಜೆಪಿ ಶಾಸಕರಿರುವಂತ ಜಯನಗರದಲ್ಲಿ ಅದೇ ಆಗ್ತಾ ಇರುವಂತದ್ದು. ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಕೂಡ ಖರ್ಗೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ನಿಮ್ಮದೇ ಕೇಂದ್ರ ಸರ್ಕಾರ ಇರುವಂತದ್ದು, ಇನ್ನು ಮಾನಿಟರ್ ಮಾಡಿಸಿ. ಹಾಗಾದ್ರೆ ಕೇಂದ್ರ ಚುನಾವಣಾ ಆಯೋಗವೇ ಮಾನಿಟರ್ ಮಾಡ್ಲಿ. ಎಸ್ಐಆರ್ ಸರಿ ಹೋಗ್ತಿಲ್ಲ ಅಂತ ಅಂದಾಗ ರಾಜ್ಯದಲ್ಲಿ ಚುನಾವಣಾ ಆಯೋಗ ಆತಂಕವನ್ನು ಉಂಟು ಮಾಡುವಂತ ನಡೆ ತಗೊಳ್ತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರ್ತಾ ಇರುವಂತದ್ದು. ಅಥವಾ ಬೇರೆ ಏನೇ ಮಾಡಿದ್ರು ಕೂಡ ಕಾನೂನು ಮೀರಿ ಯಾರು ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ ಅವ್ರದ್ದು ಅಬ್ಸರ್ವರ್ಸ್ ಇರ್ತಾರೆ. ಅವ್ರ ಅಂಥದ್ದೇನಾದರೂ ಕ್ರಿಯಾಲೋಪ ಆಗಿದ್ರೆ ಅಥವಾ ಬೇರೆ ರೀತಿಯಾದಂಥ ಲೋಪಗಳಾಗಿದ್ರೆ ಅವ್ರು ಆ್ಯಕ್ಷನ್ ತಗೋಬಹುದು. ನಾವು ಯಾರು ಕೂಡ ಅವರಿಗೆ ಫೋರ್ಸ್ ಮಾಡಿ ಯಾವುದಾದ್ರೂ ಸಮುದಾಯ ಭವನಗಳಲ್ಲಾಗಲಿ ಅಥವಾ ಬೇರೆ ಕಚೇರಿಗಳಲ್ಲಾಗಲಿ ಮಾಡಿ ಅಂತ ಒತ್ತಾಯ ಮಾಡಿಲ್ಲ. ಈಗ ಅವರ ಆತಂಕ ಇರೋದು ಜನರಲ್ಲಿ ನಿಜ. ಅದಕ್ಕೆ ಅಲ್ವಾ ನಾವು ಹೇಳಿರೋದು ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಇದೆಲ್ಲನೂ ಗೊಂದಲ ನಿವಾರಿಸ್ಬಿಟ್ಟು SIR ಮಾಡಿ ಅಂತ. ಇದಕ್ಕೆ ಯಾರು ಹೊಣೆಗಾರರು? ಈಗ ಜನರಲ್ಲಿ ಇವತ್ತು ಆತಂಕ ಇದೆ, ಸಂಶಯ ಇದೆ. ಈ ಇಡೀ ಪ್ರಕ್ರಿಯೆ ಬಗ್ಗೆ ಒಂದು ಅನುಮಾನ ಇದೆ ಅಂದರೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರನ? ರೂಲ್ಸ್ ನಾವು ಮಾಡ್ತೀವಾ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ ಏನು ಅಂತ ಕೇಳಿದ್ರೆ ಅವ್ರ ಹತ್ರನೇ ಉತ್ತರ ಇಲ್ಲ. ಬಿಎಲ್ಒಗಳಿಗೆ ರಾಜ್ಯ ಸರ್ಕಾರ ಹೇಳಿ ಈ ತರ ಮಾಡಿಸ್ತಿದೆ. ಬಿಎಲ್ಒ ಯಾರು ಅಂಡರ್ ಬರ್ತಾರೆ? ಅಧಿಕಾರಿಗಳು ನಮ್ಮವ್ರು ಇರ್ಬೋದು, ನಿರ್ದೇಶನ ಯಾರು ಕೊಡೋದು? ಎಲೆಕ್ಷನ್ ಕಮಿಷನ್ ಅಲ್ವಾ? ಈಗ ಯಾರು ಆಕ್ಷನ್ ತಗೋಬೇಕು? ಆಯ್ತು ಸರ್, ನೀವು ಇದು ಹೇಳ್ತೀರಾ ನೋಡಿ. ಎಲ್ಲರೂ ಕೂಡ MLAಗಳಿರ್ಬೋದು, ಬಿಜೆಪಿ MLA ಇರ್ಬೋದು, ಕಾಂಗ್ರೆಸ್ MLA ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸ್ತಾ ಇದ್ದಾರಲ್ವಾ? ಯಾಕೆ? ಮತದಾರರಿಗೋಸ್ಕರ. ಈಗ ಅದಕ್ಕೆ ಮಾನದಂಡ ಇದೆ. ನೀವು ಹೇಳ್ದಂಗೆ ಫೋಟೋ ಹಾಕಬಾರ್ದು. ಇದು ಕೆಲವು ಶಾಸಕರು ಮಾಡಿದ್ದಾರೆ. ಜಯನಗರ್ನಲ್ಲಿ ಏನಾಯ್ತು ಸರ್? ಜಯನಗರ್ನಲ್ಲಿ ನಮ್ಮ ಶಾಸಕರು ಇರೋದಾ? BLO ಯಾರಿರೋದು? ರಾಜ್ಯ ಸರ್ಕಾರದ್ದು. ಚಾಮರಾಜಪೇಟೆ, ಯಶವಂತಪುರದಲ್ಲೆಲ್ಲ ಎಲ್ಲ ಕಡೆ ಇರ್ತದೆ. ಈಗ ಆಲ್ SIR ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಮಾಡ್ಬೇಕಲ್ವಾ? ಈಗ ನಾಳೆ ನೀವು ಎಲೆಕ್ಷನ್ ಗೆಲ್ಬೇಕಂದ್ರೆ ನೀವು ನಿಮ್ಮ ಮತದಾರರಿಗೆ ಹಾಕಿಸ್ತೀರಾ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅ ರಿವಿಷನ್ ಆಫ್ ವೋಟರ್ ಲಿಸ್ಟ್. ಒಂದು ಸಮುದಾಯದ ಮಸೀದಿಗಳಲ್ಲಿ ಒಂದು ಸಮುದಾಯದ. ಈಗ ನಮ್ಮ ಕಡೆ ಮೊನ್ನೆ ನನಗೆ ಮಾಹಿತಿ ಪ್ರಕಾರ ಬಂದಾಗ ಎಲ್ಲ ಒಂದು ನಮ್ಮ ಬ್ಯಾಕ್ವರ್ಡ್ ಸಮಾಜದವರು ಒಂದು ಅವ್ರದೇ ಸಮುದಾಯ ಭವನಗಳಲ್ಲಿ ಸೇರ್ಕೊಂಡು ಹಿಂಗೆ ಈ ಪ್ರಕ್ರಿಯೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ರು. ಅವ್ರ ಹತ್ರ ಏನು ER ಫಾರ್ಮ್ಸು ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಹಂಚ್ತಾ ಇದ್ರು. ಅದಕ್ಕೇನಂತೀರಾ? ಆತಂಕ ಯಾರಿಗಿರೋದು? ಈಗ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ಈಗ ಮಧ್ಯಪ್ರದೇಶನಲ್ಲಿರ್ಬೋದು, ನಿಮ್ಮ ಬಿಹಾರಲ್ಲಿರ್ಬೋದು ಮತ್ತು ಬೆಂಗಾಲ್ನಲ್ಲಿರ್ಬೋದು, ರಾಜ್ಯ ಸರ್ಕಾರ ಏನಂತ ಹೇಳಿದ್ದಾರೆ? ಯಾರು SIRನಲ್ಲಿ ಪಟ್ಟಿನಲ್ಲಿದ್ದಾರೆ ಅವ್ರಿಗೆ ಮಾತ್ರ ನಾವು ಆದ್ಯತೆಯನ್ನು ಕೊಡ್ತೀವಿ ರಾಜ್ಯ ಸರ್ಕಾರ ಯೋಜನೆ ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳಲ್ಲಿ. ಆತಂಕ ಹುಟ್ಟೋದಿಲ್ವಾ? ಇದನ್ನು ನಿವಾರಣೆ ಮಾಡಬೇಕಾಗಿರೋದು ಯಾರು? ಈಗ ನಾವು ಹೋಗಿ ಅಲ್ಲಿಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಟೈಮ್ ಕೇಳಿದ್ರೆ ಟೈಮ್ ಕೊಡಲ್ಲ ಅಂದರೆ ನಾವೇನು ಮಾಡಬೇಕು ಸರ್? ಇದು ಪ್ರಿಯಾಂಕ್ ಖರ್ಗೆ ಅವರು SIR ಸರಿ ಹೋಗ್ತಿಲ್ಲ ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರುವಂತದ್ದು ಬಿಜೆಪಿ. ಅವರೇ ತಾನೇ ಈ SIR ಪ್ರಕ್ರಿಯೆಯನ್ನಾಗಿರಬಹುದು ಈ ರೀತಿಯಾಗಿ ಮಾಡಿದ್ರೆ ಒಳಿತಾಗುತ್ತೆ ಅಂತ ಚಾಲನೆ ಮಾಡೋದಕ್ಕೆ ಹೇಳಿರುವಂತದ್ದು. ಹಾಗಿದ್ರೆ ಏನೋ ಸಮಸ್ಯೆ ಆಗ್ತಿದೆ ಅಂದಾಗ ಅವರೇ ಗಮನ ಹರಿಸಬೇಕಾಗತ್ತೆ. ಬಿಜೆಪಿ ಶಾಸಕರು ಇರುವಂತ ಜಯನಗರ ಅಲ್ಲೂ ಕೂಡ ಇದೇ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಿದ್ರೆ ಅವ್ರು ಸರಿಪಡಿಸ್ಕೊಂಡು ಹೋಗ್ಬೇಕಲ್ವಾ ಅಂತ ಕೆಂಡಕಾರ್ತಾ ಇರುವಂತದ್ದು. ನಿಮ್ದೇ ಕೇಂದ್ರ ಸರ್ಕಾರ ಇರಬೇಕಾದ್ರೆ ಅದನ್ನ ಮಾನಿಟರ್ ಮಾಡಿಸಿ. ಕೇಂದ್ರ ಚುನಾವಣಾ ಆಯೋಗ ಕೂಡ ಮಾನಿಟರ್ ಮಾಡಬಹುದಲ್ವಾ? ಯಾಕೆ ಈ ರೀತಿಯಾಗಿ ಅಕ್ರಮ ನಡೀತಾ ಇದೆ ಅನ್ನುವಂತ ಆರೋಪ ಮಾಡ್ತಾ ಇರುವಂತದ್ದಾಗಿರ್ಬೋದು. ರಾಜ್ಯ ಸರ್ಕಾರ ಜವಾಬ್ದಾರಿ ಬರೋದಿಲ್ಲ ಇಲ್ಲಿ ಅಂತ ಹೇಳ್ತಾ ಇರುವಂತದ್ದು. SIR ನಲ್ಲಿ ಏನೇ ಎಡವಟ್ಟಾದ್ರೂ ಕೂಡ ಅದನ್ನು ಕೇಂದ್ರ ಸರಿಪಡಿಸ್ಕೊಂಡು ಹೋಗ್ಬೇಕಾಗುತ್ತೆ, ಕ್ರಮ ತಗೊಳ್ಬೇಕು ಆಯೋಗ ಅಂತ ಹೇಳ್ತಾ ಇದ್ದಾರೆ. BLOಗಳಿಗೆ ಕೂಡ ನಿರ್ದೇಶನ ನೀಡ್ತಾ ಇರುವಂತದ್ದು ಇದೇ ಆಯೋಗ.
ಆಯೋಗ ಬರುವಂತದ್ದು ಕೇಂದ್ರದ ಅಂಡರ್, ಹಾಗಿದ್ದಾಗ ಅವರೇ ಸರಿಪಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ.